ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಕೆಲಸದ ಮೇಲೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಲ್ಲಿ ಒಂದು ಇವೆಂಟ್ ಇದೆ. ಸೊ ಯಾವ ಥರ ಇವೆಂಟು, ಏನು ಇವೆಂಟು ಅಂತ ಅಂದ್ಬಿಟ್ಟು ನಿಮಗೆ ಲೊಕೇಶನ್ ಹತ್ರ ಹೋಗ್ಬಿಟ್ಟೆ ಲೊಕೇಶನ್ ಹತ್ರನೇ ತೋರಿಸ್ತೀನಿ. ಏನು ಇವೆಂಟ್, ಯಾವ ಇವೆಂಟ್ ನಡೀತಾ ಇದೆ, ಇವೆಂಟ್ ಹೆಸರು ಏನು, ಸೊ ಏನು ಫಂಕ್ಷನ್ಸ್ ಇದೆ, ಸೊ ನಿಮಗೆಲ್ಲ ಅಲ್ಲೇ ನಾನು ತೋರಿಸ್ತೀನಿ. ಲೊಕೇಶನ್ ಹತ್ರ ಹೋಗ್ಬಿಟ್ಟೆ ನಿಮಗೆ ಎಲ್ಲ ಯಾವ ಥರ ಡೆಕೋರೇಷನ್ ಆಗಿದೆ, ಇನ್ನೂ ಏನು ಪೆಂಡಿಂಗ್ ಇದೆ, ಇಲ್ಲ ಕಂಪ್ಲೀಟ್ ಆಗಿದೆಯೋ ಇಲ್ವೋ, ಅಲ್ಲಿವರೆಗೂ ಡ್ರೈವ್ ಮಾಡ್ಕೊಂಡು ಹೋಗೋಣ. ಅಲ್ಲಿ ಮೈಸೂರಲ್ಲಿ ಲೊಕೇಶನ್ ಹತ್ರ ಸಿಗೋಣ. ಸೊ ಇವಾಗ ಲೊಕೇಶನ್ ಹತ್ರ ಬಂದೆ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಿಗೆ ಬಂದಿದ್ದೀನಿ. ಅಲ್ಲೇ ನಮ್ಮದು ಇವೆಂಟ್ ನಡೀತಾ ಇರೋಂಥದ್ದು. ಇಲ್ಲೇ ನೋಡಿ ನಮ್ಮದು ಪರಿದೃಶ್ಯ ಅಂತ ಒಂದು ಇದು ನಡೀತಾ ಇದೆ ಇವೆಂಟು. ನಿಮಗೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಆಫ್ ದಿ ಶಾರ್ಟ್ ಮೂವೀಸ್ ಆ್ಯಂಡ್ ಡಾಕ್ಯುಮೆಂಟರೀಸ್ ಅಂತ ನಡೀತಾ ಇದೆ. ಸೊ ಅದಕ್ಕೆ ಇಲ್ಲೊಂದು ಇವೆಂಟ್ ನಡೆಸ್ತಾ ಇದ್ವಿ. ಸೊ ಬಂದಿದ್ದೀನಿ ಕೆಲಸದ ಮೇಲೆ. ಸೊ ಒಳಗಡೆ ಹೆಂಗಿರುತ್ತೆ ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ಇದು ಎಂಟ್ರಿ. ಸೊ ಈ ರೀತಿ ಡೆಕೋರೇಷನ್ ಆಗಿದೆ. ಇದು ಬಂದು 1ನೇ ಆರ್ಚು. ನೋಡ್ತಾ ಇದ್ದೀರಲ್ಲ, ಅದು ಕಾವೇರಿ ಸಭಾಂಗಣ ಅಂತ. ಸೊ ಅಲ್ಲಿ ನಡೀತಾ ಇರೋಂಥದ್ದು ಫಂಕ್ಷನ್ಸ್ಗಳೆಲ್ಲ ಅಲ್ಲೇ ನಡೀತಾ ಇರೋಂಥದ್ದು. ಸೊ ನೋಡಿ, ಸೊ ಈವೆಂಟಲ್ಲಿ ನಾವು ಯಾವ ಥರ ಡೆಕೋರೇಟ್ ಮಾಡಿರೋದು ಅಂತ ನಾವು ಅಲ್ಲ, ಸೊ ಮಾಡಿಸಿರೋದು. ಸೊ ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೈಟಿಂಗ್ಸ್ ಇನ್ನೂ ನೈಟ್ ಹೊತ್ತಾದರೆ ಚೆನ್ನಾಗಿರುತ್ತೆ. ಸೊ ನೈಟ್ ಹೊತ್ತು ತೊಗೊಳಕ್ಕೆ ಟ್ರೈ ಮಾಡ್ತೀನಿ, ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಚೆನ್ನಾಗಿದೆ, ಅಂದರೆ ಸಿಂಪಲ್ಲಾಗಿ ಸಾಕಾಗಿದೆ. ಫ್ರೆಂಟ್ ಇರೋದು ನಡ್ಕೊಬರ್ತಿರೋರಲ್ಲ, ಇದು ಡೆಕೋರೇಷನ್ಸು ಓಕೆನಾ. ಆ್ಯಕ್ಚುಲಿ ಇಲ್ಲಿ ಊಟ ಮಾಡೋಕ್ಕೆ ಬಂದ್ವಿ. ನಾವು ಬರೋಷ್ಟು ಮನೆ ಬರೋಕ್ಕೆ ಚೆನ್ನಾಗಿಲ್ಲ. ನಾವು ಬರೋಷ್ಟು ಮುಂಚೆನೇ ಊಟ ಖಾಲಿ. ಎಲ್ಲಾದರೂ ಹಂಗೇ ಈಗ ಫ್ರೀಯಾಗಿ ತಿನ್ನೋಣ ಅಂತ ಬಂದ್ವಿ. ಹಣೆ ಬರೋಕ್ಕೆ ಹೊಣೆ ಯಾರು ಅಂದಂಗೆ ಊಟ ಮಾಡೋಷ್ಟರಲ್ಲಿ, ಅದೇ ಬಂದು ಹೋಗಿ ಕೇಳೋಷ್ಟರಲ್ಲೇ ಆವಾಗಲೇ ಖಾಲಿಯಾಗಿತ್ತು. ಈಗ ಕಾಸು ಕೊಟ್ಟು ಕ್ಯಾಂಟೀನಲ್ಲಿ ಊಟ ಮಾಡಬೇಕು ಅಥವಾ ಔಟ್ಸೈಡ್ ಊಟ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರೋನೇ ಹಿಂಗೆ. ನಮ್ಮ ದಿಲೀಪ್ ಅಣ್ಣ ಎಲ್ಲ ಓಡಾಗ್ಬಿಟ್ಟವ್ರೆ. ಹೋಗೋಣ. ನಮ್ಮ ಸರ್ SP ಸರ್ ಅಂತ, SP ಮೀನ್ಸ್ ಶಿವಪ್ರಸಾದ್ ಅಂತ. ನೋಡಿ ನಮ್ಮ ಬಿಟ್ಬಿಟ್ಟು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಅಲ್ಲಿ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ದೀವಿ. ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಸೂಪರ್ ಅಂದ್ಕೊಂಡು ಹೊಟ್ಟೆ ಉರಿಸ್ತವ್ರಪ್ಪ. ನಾವು ಬಿಸಿಲಲ್ಲಿ ನಿಂತಿದ್ದೀವಿ. ಬಿಸಿಲು ಮಠ ಬಿಸಿಲು. ಇಲ್ಲಿ ಸರ್ ಇವಾಗ ಕರೀತಾ ಇದ್ದಾರೆ, ಬರ್ರಿ ಅಂತ. ಹೋಗಿ ಒಂದು ಬಾರ್ಸ್ಕೊಂಡು ಬರೋಣ ಐಸ್ ಕ್ರೀಮು. ಊಟ ಅಂದರೂ ಸಿಗಲಿಲ್ಲ. ಐಸ್ ಕ್ರೀಮೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಅದರಲ್ಲೂ ನನಗಿಷ್ಟ ಮ್ಯಾಂಗೋ ಫ್ಲೇವರು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಅದು ಕೋಕೋ ಕ್ರೀಮ್ಸ್ ಕಡೆಯಿಂದ ಒಂದು ಫ್ಲೇವರ್ ತೊಗೊಂಡು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ತಿಂದೆ. ಚೆನ್ನಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಒಂದು ಎನರ್ಜಿ ಬೂಸ್ಟ್ ಆಯ್ತು ನನಗಂತೂ. ಜನ ಸಾಗರ ಅಂತ ಹೇಳೋಕ್ಕಾಗಲ್ಲ, ಇದೆ, ತುಂಬ ಇದೆ. ಯಾಕಂತಂದರೆ ಎಲ್ಲ ಒಳಗಡೆ ಇದ್ದಾರೆ. ಕಾವೇರಿ ಸಭಾಂಗಣ ಅಂತ ಇದೆಯಲ್ಲ, ಸೊ ಅಲ್ಲಿ ಇರೋಂಥದ್ದು ಎಲ್ಲರೂ ಒಳಗಡೆ ತುಂಬ ಜನ ಇದೆ. ಯಾಕಂತಂದರೆ ಒಳಗಡೆ ಸ್ಕ್ರೀನಿಂಗು ಹಾಗೆ ಡ್ಯಾನ್ಸ್ಗಳು ನಡೀತಾ ಇದೆ. ಎಲ್ಲ ಅಲ್ಲಿದ್ದಾರೆ. ಸೊ ನಾವು ಮಾತ್ರ ತಿನ್ನೋಕ್ಕೆ ಹೊಟ್ಟೆ ತಡೆಯೋಕ್ಕಾಗಿಲ್ಲ. ಸೊ ತಿನ್ನೋಕ್ಕಂತ ಬಂದಿದ್ವಿ ಅಂದರೆ ಒಂದು 3-4 ಜನ ಬಂದಿದ್ವಿ. ಸೊ ತಿಂದ್ವಿ. ಒಂದು ಮಟ್ಟಿಗೆ ಬ್ಯಾಟ್ರಿ ಚಾರ್ಜ್ ಆಗಿದೆ ನಮ್ಮದು. ಸೊ ಈಗ ಓಡಾಡೋಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಬ್ಯಾಕ್ ಟು ವರ್ಕ್ ಅಂತ ಮತ್ತೆ ಕೆಲಸ ಮಾಡೋದು ಅಷ್ಟೇ. ನನ್ನಲ್ಲಿ ಒಂದು ಕಾಲ್ ಬಂದು ಕೆಲಸ ಇದೆ ಅಂದ್ಬಿಟ್ಟು, ಸೊ ಏನು ಮಾಡೋಕ್ಕಾಗಲ್ಲ ಬಂದೆ. ನಾನೇನೋ ಇಂಪಾರ್ಟೆಂಟ್ ಕೆಲಸ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಒಳಗಡೆ ಬಿದ್ದಿತ್ತಂತೆ, ಕೈ ಹಾಕಿ ತೆಗಿಯೋಕೆ ಕೊಟ್ಟರು.
ನೋಡ್ರಿ ನನ್ನ ಕೈ ನೋಡಿ ಆ ಕೆಲಸ ಕೊಟ್ಟರು, ಆ ಕೆಲಸ ಮುಗಿಸ್ದೆ. ನಾನೇನೋ ತುಂಬ ಇಂಪಾರ್ಟೆಂಟ್ ಅಂದ್ಬಿಟ್ಟು ಒಂದೇ ಉಸಿರು ನೋಡಿ ಬಂದೆ. ಅಲ್ಲಿ ನೋಡಿದ್ರೆ ನೀರು ಕುಡಿಯೋದು ಡಿಸ್ಪೆನ್ಸರ್ ಅದು ಬಿದ್ದೋಗಿತ್ತು. ಹೋಗ್ತಾ ಇದ್ದೀನಿ ಗಂಧದ ಗುಡಿ ಡಾಕ್ಯುಮೆಂಟ್ರಿ.